ನಿಮ್ಮ KCT ಪ್ರಿಪ್ರೇಷನ್ಗೆ ಉಳಿದಿರೋದು ಜಸ್ಟ್ 25 ಡೇಸು. ನೀವಿನ್ನೂ ಕೂಡ ಸಿಲೆಬಸ್ನ ನೋಡಿಕೊಂಡು ಯಾವ ಚಾಪ್ಟರ್ಸ್ನ ಓದಬೇಕು, ಯಾವ ಚಾಪ್ಟರ್ಸ್ನ ಬಿಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗಿದ್ದೀರಾ. ಸೊ ಈ ಒಂದು ವಿಡಿಯೋ ನಿಮಗೋಸ್ಕರನೇ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟ್ರಿಕ್ಸ್ ಜೊತೆಗೆ ಈ ಒಂದು 25 ಡೇಸ್ನ ಯಾವ ರೀತಿ ಎಫೆಕ್ಟಿವ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಒಂದೊಳ್ಳೆ ಸ್ಕೋರ್ನ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಟೋಟಲ್ ಆಗಿ 4 ಫೇಸಸ್ ಆಗಿ ಡಿವೈಡ್ ಮಾಡಿ ನಿಮಗೆ ಸ್ಟ್ರಾಟಜಿನ ತಿಳಿಸ್ಕೊಡ್ತೀನಿ. ಸೊ ಒಂದೊಳ್ಳೆ ಸ್ಕೋರ್ ಮಾಡಿ ಒಂದೊಳ್ಳೆ ರ್ಯಾಂಕ್ ಪಡ್ಕೊಂಡು ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ಗೆ ನೀವು ಜಾಯ್ನ್ ಆಗ್ಬೋದು. ಆದ್ದರಿಂದ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಯಾಕೆಂತ ಹೇಳಿದ್ರೆ ನಿಮ್ಮ KCT ಪ್ರಿಪ್ರೇಷನ್ಗೆ ಫುಲ್ಲು ಗೈಡ್ನ ಮಾಡ್ತೀನಿ. ನೆಕ್ಸ್ಟು ನಿಮ್ಮ KCT ಎಕ್ಸಾಮ್ಸ್ ಆದಮೇಲೆ ಇಂಪಾರ್ಟೆಂಟು ಕೌನ್ಸಿಲಿಂಗು. ಸೊ ಪ್ರತಿಯೊಂದು ಕೌನ್ಸಿಲಿಂಗ್ ಅಪ್ಡೇಟ್ಸು ಈ ಒಂದು ಚಾನಲಲ್ಲಿ ಫ್ರೀಯಾಗಿ ಪಡ್ಕೊತೀರಾ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಓಕೆ, ಟೋಟಲ್ ನಿಮ್ಮ 25 ಡೇಸ್ನ ನಾನು 4 ಫೇಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಇದರಲ್ಲಿ ಮೊದಲನೇದಾಗಿ ಫೌಂಡೇಶನ್ ಫಿಕ್ಸು ಮತ್ತು PYQ ಪವರ್, ಸ್ಪೀಡ್ ಆ್ಯಂಡ್ ಅಕ್ಯುರೇಸಿ ಮತ್ತು ರಿವಿಷನ್ ಲಾಕ್ ಅಂತ. ಫೌಂಡೇಶನ್ ಫಿಕ್ಸಲ್ಲಿ ಏನು ಅಂತ ಹೇಳಿದ್ರೆ ನಿಮ್ಮ ಹೈ ವೇಟೇಜ್ ಚಾಪ್ಟರ್ಸ್ಗೆ ನೀವು ಫಸ್ಟು ಪ್ರಿಫರೆನ್ಸ್ ಕೊಡಬೇಕು. ಅದಾದಮೇಲೆ ಫಾರ್ಮುಲಾಸ್ನ ನೋಟ್ಸ್ ಮಾಡ್ಕೊತೀರಾ ಮತ್ತು ಕಾನ್ಸೆಪ್ಟ್ ಕ್ಲಾರಿಟಿ ತುಂಬ ಇಂಪಾರ್ಟೆಂಟು. ಸೊ ಹೈ ವೇಟೇಜ್ ಚಾಪ್ಟರ್ಸ್ ಯಾವುದು ಅಂತ ನಿಮಗೆ ಲಿಸ್ಟ್ ಕೊಡ್ತೀನಿ. ಸೊ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಅದನ್ನು ಸ್ಟಡಿ ಮಾಡ್ಕೊಂಡೋಗಿ. ನೆಕ್ಸ್ಟು ನಿಮ್ಮ ಸೀನಿಯರ್ಸ್ನ ಇರ್ಬೋದು ಅಥವಾ ನಿಮ್ಮ ಲೆಕ್ಚರರ್ಸ್ನ ಇರ್ಬೋದು, ನೀವು ಯಾರನ್ನೇ ಕೇಳಿದ್ರು ಅವರು ನಿಮಗೆ ಫಸ್ಟು ಸಜೆಸ್ಟ್ ಮಾಡೋದೆ PYQ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನೀವು ಎಷ್ಟು ಸಾಲ್ವ್ ಮಾಡ್ತೀರಾ ಅಷ್ಟು ಥರ ಆಗ್ತೀರಾ. ಸೊ ನಿಮಗೆ PYQಸು ಬೇಕು ಅಂತ ಹೇಳಿದ್ರೆ ನನ್ನ ಒಂದು ಸಜೆಷನು ಫಿಸಿಕ್ಸ್ ವಾಲಾ ಅವರ KCT ಪ್ರಿಪ್ ಗೈಡು. ಸೊ ಇದನ್ನು ನೀವು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಸಪ್ರೇಟಾಗಿ PCMಗೊಂದಿರುತ್ತೆ, ಸೊ PCBಗೊಂದಿರುತ್ತೆ. ನಿಮಗೆ ಬಯಾಲಜಿ ಬೇಕು ಅಂದರೆ PCM ಪರ್ಚೇಸ್ ಮಾಡ್ಬೋದು. ನಿಮಗೆ PCM ಸಾಕು ಅಂತ ಹೇಳಿದ್ರೆ ಈ ಒಂದು ಬುಕ್ನ ಪರ್ಚೇಸ್ ಮಾಡಿ ಈಸಿಯಾಗಿ ನಿಮ್ಮ KCT ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಬೋದು. ಮೇಯ್ನಾಗಿ ಈ ಒಂದು ಮೆಟೀರಿಯಲಲ್ಲಿ ನಿಮಗೆ ಚಾಪ್ಟರ್ ವೈಸ್ ಕಾನ್ಸೆಪ್ಟ್ ಮ್ಯಾಪ್ಸ್ ಇರುತ್ತೆ, ಚಾಪ್ಟರ್ ವೈಸ್ ಮೋಸ್ಟ್ ಪ್ರಾಬಬಲ್ ಕ್ವಶನ್ಸ್ ಇರುತ್ತೆ ಮತ್ತು ಪಾಸ್ಟ್ 10 ಇಯರ್ ಕ್ವಶನ್ಸ್ ಇರುತ್ತೆ. ಇದರಲ್ಲಿ ಯಾವ ಚಾಪ್ಟರ್ಸಿಂದ ಎಷ್ಟು ಕ್ವಶನ್ಸು ಯಾವ ವರ್ಷ ಕೇಳಿದ್ದಾರೆ ಅಂತ ಮೆನ್ಷನ್ ಆಗಿರುತ್ತೆ. ಸೊ ಇದನ್ನು ನೀವು ನೋಡಿಕೊಂಡು ನಿಮ್ಮ ಸ್ಟಡಿ ಪ್ಲ್ಯಾನ್ನ ಈಸಿಯಾಗಿ ಮಾಡ್ಕೋಬೋದು. ಸೊ ಫಸ್ಟ್ PUCಯಿಂದ ಎಷ್ಟು ಕ್ವಶನ್ಸ್ ಇರುತ್ತೆ, ಸೆಕೆಂಡ್ PUCಯಿಂದ ಎಷ್ಟು ಕ್ವಶನ್ಸ್ ಇರುತ್ತೆ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟು ಇದ್ರ ಜೊತೆಗೆ ಪ್ರತಿಯೊಂದು ಚಾಪ್ಟರ್ಸ್ದು ಸಾಲಿಡ್ ಪೇಪರ್ ಇರುತ್ತೆ. ಇದಕ್ಕೆ ನಿಮಗೆ ಕೀ ಆನ್ಸರ್ ಜೊತೆಗೆ ಎಕ್ಸ್ಪ್ಲನೇಷನ್ಸ್ ಇರುತ್ತೆ. ಸೊ ಇದನ್ನು ನೀವು ರೆಫರ್ ಮಾಡ್ಬೋದು. ಮೇಯ್ನಾಗಿ ಕಾನ್ಸೆಪ್ಟ್ ಮ್ಯಾಪ್ ಇರುತ್ತೆ. ಸೊ ಇಷ್ಟೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ PCM ಅಥವಾ PCB ಎರಡರಲ್ಲಿ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿ. ಸೊ ಇದು ಫ್ಲಿಪ್ಕಾರ್ಟು ಮತ್ತು ಅಮೆಝಾನಲ್ಲಿ ಸಿಗುತ್ತೆ. ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಹೋಗಿ ಪರ್ಚೇಸ್ ಮಾಡಿ. ಸೊ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿರುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ KCT ಕ್ರ್ಯಾಕಿಂಗ್ ಚಾನ್ಸಸ್ನ ಜಾಸ್ತಿ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಪ್ರಿಪ್ರೇಷನ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಹೈ ವೇಟೇಜ್ ಚಾಪ್ಟರ್ಸ್ ಯಾವುದಿದೆ ಸೊ ಅದನ್ನು ಫಸ್ಟು ನೀವು ಕ್ಲಿಯರ್ ಮಾಡ್ತಾ ಬರಬೇಕು. ಅದರಲ್ಲಿ ಆಲ್ಮೋಸ್ಟು 25 to 30 ಕ್ವಶನ್ಸ್ ಕವರ್ ಆಗಿರುತ್ತೆ. ಸೊ ಇನ್ನೊಂದು 5 to 10 ಮಾರ್ಕ್ಸು ನೀವು ಗೆಸ್ಸಿಂಗಲ್ಲಿ ಕರೆಕ್ಟಾಗಿ ಅಲ್ಲಿ ಚೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಒಂದೊಳ್ಳೆ ಮಾರ್ಕ್ಸ್ ಬಂದು ಒಂದೊಳ್ಳೆ KCT ರ್ಯಾಂಕ್ನ ನೀವು ಪಡ್ಕೋಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮ್ಯಾಥ್ಸಲ್ಲಿ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಬಿಲಿಟಿ, ಮ್ಯಾಟ್ರಿಸಿಸು, ಇಂಟೆಗ್ರಲ್ಸು, ಡಿಟರ್ಮಿನೆಂಟ್ಸು, 3D ಜಾಮಿಟ್ರಿ ಮತ್ತು ವೆಕ್ಟರ್ ಆಲ್ಜಿಬ್ರಾ, ಪ್ರಾಬಬಿಲಿಟಿ. ಸೊ ಪ್ರಾಬಬಿಲಿಟಿ ಇನ್ನೂ ಜಾಸ್ತಿ ಕ್ವಶನ್ಸ್ನ ಕೇಳ್ಬೋದು. ಸೊ ಇಷ್ಟನ್ನ ನೀವು ಈಸಿಯಾಗಿ ಸಾಲ್ವ್ ಮಾಡೋ ಕೆಪಬಿಲಿಟಿ ನಿಮಗೆ ಬಂತು ಅಂತ ಹೇಳಿದ್ರೆ ಈಸಿಯಾಗಿ ನಿಮ್ಮ ರ್ಯಾಂಕು ಬಿಲೋ 10,000 ಈಸಿಯಾಗಿ ಬರುತ್ತೆ. ಸೊ ನಿಮ್ಮ ಮಾರ್ಕ್ಸ್ ಎಷ್ಟಿರಬೇಕು, 40+ ಇರಬೇಕು. ಸೊ ಇದನ್ನು ನೀವು ಸಾಲ್ವ್ ಮಾಡಿದ್ರೆ ಈಸಿಯಾಗಿ 30 ಅಂತ ಸ್ಕೋರ್ ಮಾಡ್ತೀರಾ. ಸೊ ಇನ್ನೊಂದು 5 to 10 ಮಾರ್ಕ್ಸು ಅಲ್ಲಿ ಇಲ್ಲಿ ನೀವು ಗೆಸ್ ಮಾಡಿದ್ರೂ ನಿಮಗೆ 40 ಮಾರ್ಕ್ಸ್ ಬರುತ್ತೆ. ಸೊ ನೆಕ್ಸ್ಟು ಫಿಸಿಕ್ಸಲ್ಲೂ ಸೇಮ್ ಇದೇ ರೀತಿ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಫಸ್ಟು ಈ ಚಾಪ್ಟರ್ಸ್ನ ನೀವು ಕ್ಲಿಯರ್ ಮಾಡ್ತಾ ಬರಬೇಕು. ಸೊ ಇದರಲ್ಲಿ ಮೇಯ್ನಾಗಿ ಶಾರ್ಟ್ ಫಾರ್ಮುಲಾಸ್ ಇರುತ್ತೆ ಮ್ಯಾಥ್ಸಲ್ಲಿ. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಶಾರ್ಟ್ ಟ್ರಿಕ್ಸ್ ಅಂತ. ಸೊ ಅದನ್ನು ನೀವು ರೆಫರ್ ಮಾಡ್ಕೋಬೇಕು. ನೆಕ್ಸ್ಟು PYQ ಇದನ್ನು ಹೇಳ್ದೆ ಅಲ್ವಾ. ಸೊ ಆ ಒಂದು ಬುಕ್ನ ಒಂದ್ಸಲ ರೆಫರ್ ಮಾಡಿ. ನೆಕ್ಸ್ಟು ಸಾಲ್ವ್ ಮಾಡಿ ನಿಮಗೆ ಪ್ರತಿಯೊಂದು ಕ್ವಶನ್ಸೂ ಪ್ರತಿಯೊಂದು ಕಾನ್ಸೆಪ್ಟ್ಸ್ನ ಇನ್ಕ್ಲೂಡ್ ಆಗಿರುತ್ತೆ. ಸೊ ಎಷ್ಟು ನೀವು ಕಾನ್ಸೆಪ್ಟ್ಗೆ ತರೋ ಆಗ್ತೀರಾ ಮೇಯ್ನಾಗಿ ಬೇಸಿಕ್ಸು. ಸೊ ಬೇಸಿಕ್ಸ್ ಬಿಟ್ಟರೆ ನಿಮಗೆ ಜಾಸ್ತಿ ಕೇಳೋದಕ್ಕೆ ಹೋಗಲ್ಲ. ನೀವು ಎಷ್ಟು ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅದನ್ನು ಮೇಯ್ನಾಗಿ KCT ಎಕ್ಸಾಮಲ್ಲಿ ಟೆಸ್ಟ್ ಮಾಡೋದು. ಸೊ ಮ್ಯಾಥ್ಸಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಇದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇದು ಫೇಸ್ 3. ಸೊ ಫೇಸ್ 2 ಅಲ್ಲಿ ನೀವು PYQನ ಪ್ರಾಕ್ಟೀಸ್ ಮಾಡ್ತೀರಾ. ಫೇಸ್ 3ಅಲ್ಲಿ ಟ್ರಿಕ್ಸು ಏನೆಲ್ಲ ಶಾರ್ಟ್ ಟ್ರಿಕ್ಸ್ ಇರುತ್ತೆ ಅದನ್ನು ನೀವು ರಿವಿಷನ್ ಅಂತ ಹೇಳ್ಬೋದು. ಸೊ ಅದನ್ನು ನೀವು ಮ್ಯಾಥ್ಸಲ್ಲಿ ಇರ್ಬೋದು ಮತ್ತು ಫಿಸಿಕ್ಸಲ್ಲಿ ಒಂದಷ್ಟು ಟ್ರಿಕ್ಸ್ ಇರುತ್ತೆ ಮತ್ತು ಕೆಮಿಸ್ಟ್ರಿಯಲ್ಲಿ ಎಲಿಮಿನೇಷನ್ ಮೆಥಡ್. ಸೊ ಇದನ್ನು ನೀವು ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಸ್ ಬರುತ್ತೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೇಸ್ 3ನ ಕ್ಲಿಯರ್ ಮಾಡ್ಕೋಬೋದು. ಕೊನೆಯದಾಗಿ ನಿಮ್ಮ 3 ರಿಂದ 4 ದಿನ ಈ ಒಂದು ಮಾಕ್ ಟೆಸ್ಟ್ಗೆ ರಿಸರ್ವ್ ಮಾಡಲೇಬೇಕು. ಏಕೆಂತ ಹೇಳಿದ್ರೆ ನಿಮ್ಮ ಪ್ರಿಪ್ರೇಷನ್ ಎಷ್ಟು ಆಗಿರುತ್ತೆ ಸೊ ಅದೆಲ್ಲ ನಿಮ್ಮ ಮಾಕ್ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಸೊ 1 ನಿಮಿಷದಲ್ಲಿ ಒಂದು ಕ್ವಶನ್ನ ಸಾಲ್ವ್ ಮಾಡಬೇಕಾ, ಸೊ ಎಷ್ಟು ಟೈಮ್ ತೊಗೊತಿದ್ದೀರಾ ಮತ್ತು ನಿಮ್ಮ ಕಾನ್ಸೆಪ್ಟ್ಸು ತರೋ ಆಗಿದೆಯಾ ಇಲ್ವಾ. ಸೊ ಇದನ್ನೆಲ್ಲ ಈ ಒಂದು ಮಾಕ್ ಟೆಸ್ಟಲ್ಲಿ ನೀವು ನೋಡ್ಕೋಬೋದು. ಸೊ ಇದ್ರ ಬಗ್ಗೆ ಒಂದು ಸಪ್ರೇಟ್ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಆದಷ್ಟು ಫೋನ್ನ ಅವಾಯ್ಡ್ ಮಾಡಿ. ನೆಕ್ಸ್ಟು ಫಾರ್ಮುಲಾ ಶೀಟ್ಸು. ಸೊ ನೀವು ಈಗ ಏನು ಪ್ರಾಕ್ಟೀಸ್ ಮಾಡ್ತೀರಾ ಪ್ರತಿಯೊಂದಕ್ಕೂ ಫಾರ್ಮುಲಾ ಶೀಟ್ಸ್ನ ಇಟ್ಕೊಳ್ಳಿ.
ನೆಕ್ಸ್ಟು ಎಕ್ಸಾಮ್ ಆಲ್ ಸ್ಟ್ರಾಟಜಿ. ಸೊ ಇದು ತುಂಬ ಇಂಪಾರ್ಟೆಂಟು. ಯಾಕೆಂತ ಹೇಳಿದ್ರೆ ತುಂಬ ಸ್ಟೂಡೆಂಟ್ಸು ಮಿಸ್ಟೇಕ್ ಮಾಡೋದೇ ಇಲ್ಲಿ. ಈಗ ನೋಡಿ ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರಲ್ವ, ಸೊ ಅದರಲ್ಲಿ 3-4 ಸೆಟ್ ಇರುತ್ತೆ. ಸೊ A1 A2 ಅಥವಾ B1 B2 D1 D2 ಈ ರೀತಿ. ಸೊ ಅದರಲ್ಲಿ ನಿಮಗೆ ಫಸ್ಟ್ ಪಿ ಯು ಸಿದು ಫಸ್ಟ್ ಬರ್ಬೋದು. ಅಂದರೆ ಕ್ವಶನ್ಸ್ ಈಗ ಒಂದು 60 ಕ್ವಶನ್ಸಲ್ಲಿ ಫಸ್ಟ್ ಪಿ ಯು ಸಿದೆ ಫಸ್ಟ್ ಬರ್ಬೋದು, ಅಥವಾ ಸೆಕೆಂಡ್ ಪಿ ಯು ಸಿದೆ ಫಸ್ಟ್ ಬರ್ಬೋದು, ಅಥವಾ ನಿಮಗೆ ಸ್ವಲ್ಪ ಟಫ್ ಅನ್ಸೋದು ಫಸ್ಟ್ ಬರ್ಬೋದು, ಅಥವಾ ಕೊನೆಯಲ್ಲಿ ಇರ್ಬೋದು. ಆದ್ದರಿಂದ ನೀವು ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಕ್ವಶನ್ ಪೇಪರ್ನ ಒಂದ್ಸಲ ಅಂದರೆ ನಿಮಗೆ ಒಂದು ಸ್ವಲ್ಪ ಒಂದು 5 ಮಿನಿಟ್ಸ್ ಬೇಗ ಕೊಡ್ತಾರಲ್ವ ಕ್ವಶನ್ ಪೇಪರು, ಕಂಪ್ಲೀಟ್ ಕ್ವಶನ್ ಪೇಪರ್ನ ಓದಿ ಅದರಲ್ಲಿ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಯಾವೆಲ್ಲ ಕ್ವಶನ್ಸ್ ಎಲ್ಲಿದೆ ಅಂತ ಅದನ್ನು ಫಸ್ಟು ಸಾಲ್ವ್ ಮಾಡಿ. ನೆಕ್ಸ್ಟು ಈಸಿ ಕ್ವಶನ್ಸ್ನ ಫಸ್ಟ್ ಸಾಲ್ವ್ ಮಾಡಬೇಕು. ಅದಾದಮೇಲೆ ಪ್ರತಿಯೊಂದು ಒಂದೊಂದು 5 ಮಿನಿಟ್ಸ್ಗೂ ನೀವು ಟೈಮ್ ನೋಡ್ತಾ ಇರಬೇಕು. ನೆಕ್ಸ್ಟು ಹಾರ್ಡ್ ಕ್ವಶನ್ಸ್ನ ಕೊನೆಯಲ್ಲಿ ಇಟ್ಕೊಳ್ಳಿ. ಸೊ ಯಾವುದೆಲ್ಲ ನಿಮಗೆ ಗೊತ್ತಾಗ್ತಾ ಇಲ್ಲ ಅದನ್ನು ಕೊನೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ಈಸಿ ಆಗ್ತಾ ಬರುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಮತ್ತು 4 ಫೇಸ್ನ ಈಸಿಯಾಗಿ ನೀವು ಕ್ರ್ಯಾಕ್ ಮಾಡಿದ್ರೆ ನಿಮ್ಮ KCT ರ್ಯಾಂಕ್ ಚೆನ್ನಾಗಿ ಬರುತ್ತೆ. ಲಿಂಕು ಡಿಸ್ಕ್ರಿಪ್ಷನ್ಲಿರುತ್ತೆ. PYQ ಬೇಕು ಅಂತ ಹೇಳಿದ್ರೆ ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಬೇರೆ ನಿಮಗೆ ನೆಕ್ಸ್ಟ್ ಯಾವುದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದಾ.